Hello dear friends, welcome to the Maths Master Class once again. ಈಗಾಗಲೇ ನೀವು ಮ್ಯಾಥ್ಸ್ ಮಾಸ್ಟರ್ ಕ್ಲಾಸಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಇನ್ ಪ್ರೀವಿಯಸ್ ವಿಡಿಯೋಸ್ ಯು ಹ್ಯಾವ್ ಸೀನ್ ದ ಪ್ರಾಬ್ಲಮ್ಸ್ ಓವರ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೌ ದಿಸ್ ಇಸ್ ದ ಪಾರ್ಟ್ 2 ಆನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸಮಾಂತರ ಶ್ರೇಣಿಗಳ ಮೇಲೆ ಎರಡನೇ ಭಾಗ 2 ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಮಾಂತರ ಶ್ರೇಣಿಯಲ್ಲಿ ಈ ಮುಂಚೆ ನಾನು ಸಾಕಷ್ಟು ಸಮಸ್ಯೆಗಳನ್ನು ಬಿಡಿಸಿ ಹೇಳಿದ್ದೀನಿ. ಇವತ್ತಿನ ದಿನ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಎನ್ ಪದಗಳ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿಯೋದು, SN ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದನ್ನು ಇವತ್ತು ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ ಒಂದು ಸಮಾಂತರ ಶ್ರೇಣಿಯ 7 ಪದಗಳ ಮೊತ್ತ 49 ಮತ್ತು 17 ಪದಗಳ ಮೊತ್ತ 289 ಆದರೆ ಆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಸಮಸ್ಯೆ ಇದೆ. I am going to repeat the same problem in English. The sum of arithmetic progression of 7 terms is 49 and that too 17 terms is 289. Then find the sum of n number of terms that arithmetic progression. Okay? ಯಾವುದೇ ರೀತಿಯ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದರೆ ನಮಗೆ a ಮತ್ತು d ವ್ಯಾಲ್ಯೂಗಳು ಬೇಕಾಗ್ತವೆ. We want a, that is first term, and d, that is common difference. ಆದರೆ ಏನೂ ಕೊಟ್ಟಿಲ್ಲ ಮತ್ತು ಡಿನೂ ಕೊಟ್ಟಿಲ್ಲ. ಈ ಸಮಸ್ಯೆಯಲ್ಲಿ a ಮತ್ತು d ಎರಡನ್ನೂ ಕೊಟ್ಟಿಲ್ಲ, ಆದರೆ ಅದರ ಬದಲಾಗಿ 7 ಪದಗಳವರೆಗಿನ ಮೊತ್ತ ಮತ್ತು 17 ಪದಗಳವರೆಗಿನ ಮೊತ್ತವನ್ನು ಕೊಟ್ಟಿದ್ದಾರೆ. ಅವೆರಡನ್ನೂ ಉಪಯೋಗಿಸಿಕೊಂಡು a ಮತ್ತು d ಅನ್ನು ನಾವು ಏನು ಮಾಡಬೇಕು, ಕಂಡುಹಿಡಿಯಬೇಕು. ಸೊ a ಮತ್ತು d ಅನ್ನು ಕಂಡುಹಿಡಿದು ನಂತರ ಅವರು ಎಷ್ಟು ಪದಗಳವರೆಗಿನ ಮೊತ್ತವನ್ನು ಕೇಳಿದ್ದಾರೆ ಅಂದರೆ n ಪದಗಳವರೆಗಿನ ಮೊತ್ತ, ಅದನ್ನು ನಾವು ಇವತ್ತು ಕಂಡುಹಿಡಿಯಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ವಿ ನೋ ದ ಫಾರ್ಮುಲಾ SN is equal to sum of n number of terms, that is SN is equal to n by 2 bracket 2a plus n minus 1 into d. That same formula we can write in the same way, another way, that is left hand side on the right hand side and right hand side on the left hand side. ನಾವು ಎಡಭಾಗವನ್ನು ಬಲಭಾಗ ಮತ್ತು ಬಲಭಾಗವನ್ನು ಎಡಭಾಗದಲ್ಲಿ ಬರೆದಾಗ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಸೊ ದಟ್ ಫಾರ್ಮುಲಾ ಕ್ಯಾನ್ ಬಿ ರಿಟನ್ ಇನ್ ದಿಸ್ ಫಾರ್ಮ್ ಆಲ್ಸೋ, ದಟ್ ಈಸ್ n by 2 bracket 2a plus n minus 1 into d is equal to SN. ಇವಾಗ 7 ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ ಅಂದರೆ S7 is given, that is sum of 7 terms. ಅದನ್ನು ಮೊದಲಿಗೆ ತೆಗೆದುಕೊಳ್ಳೋಣ. ಅಂದರೆ n ಬೆಲೆ 7 ಆಯ್ತು ಇಲ್ಲಿ. ಸೊ n ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ, ಉಳಿದದನ್ನು ಆ್ಯಸ್ ಇಟ್ ಈಸ್ ಇಟ್ಕೊತ ಹೋಗೋಣ. ಸೊ ದಟ್ ಈಸ್ ನಥಿಂಗ್ ಬಟ್ n ವ್ಯಾಲ್ಯೂ ಇಸ್ 7 by 2 bracket 2a plus n minus 1, that is n value is 7 minus 1 into d as it is equal to S7 is 49. S7 is 49. Take this 7 by 2 to the right hand side, that becomes 2 by 7. That numerator becomes denominator and denominator becomes numerator. ಅಂಶ ಇದ್ದದ್ದು ಛೇದ ಇದ್ದದ್ದು ಅಂಶ ಆಗುತ್ತೆ. ಈಕ್ವಲ್ ಟು ಚಿಹ್ನೆ ದಾಟಿ ಆ ಕಡೆ ಹೋದರೆ ಅದು ವ್ಯತ್ಕ್ರಮ ಆಗುತ್ತೆ. ಅದನ್ನು ನಾವು ಇಲ್ಲಿಗೆ ಮಾಡೋಣ. ಸೊ ದಟ್ ಈಸ್ ನಥಿಂಗ್ ಬಟ್ 2a plus, that is 7 minus 1 is 6 into d is 6d, that is 2a plus 6d is equal to 49 into 2 by 7. 2 by 7 ಇದೆ. ಸೊ 7 1s are 7, 7 7s are 49. So 7 into 2 is 14. So the ultimately 2a plus 6d is equal to 14. Call this equation number 1. What we have got? 2a plus 6d is equal to 14. Call this equation number 1. ಇದೇ ರೀತಿಯಾಗಿ ಮತ್ತೊಂದು ಭಾಗವನ್ನು ಇಲ್ಲಿ ಬಿಡಿಸೋಣ. ಮತ್ತೊಂದು ಭಾಗ ಏನಪ್ಪಾ ಅಂತಂದರೆ 17 ಪದಗಳ ಮೊತ್ತ 289 ಅಂತ ಇದೆ. ಸೊ n by 2 bracket 2a plus n minus 1 into d is equal to SN ಫಾರ್ಮುಲಾನ ಮತ್ತೆ ಅಪ್ಲೈ ಮಾಡೋಣ. n ಬೆಲೆ 17 ಇದೆ. ಸೊ ದಟ್ ಈಸ್ 17 by 2 is equal, 17 by 2 bracket 2a plus 17 minus 1 because n value is 17 minus 1 into d as it is equal to sum of 17 terms is 289. Now take this 17 by 2 to the right hand side and keep the remaining terms as it is, that is 2a plus 17 minus 1 is 16 into d is 16d, that is 2a plus 16d is equal to 289 and
that 2 by 17 becomes, 17 by 2 becomes 2 by 17. 17 ones are 17 and 17 17s are 289. 17 ಒಂದಲೇ 17, 17 17ರಲ್ಲಿ 289 ಆಯಿತು. ಯಾಕಂದರೆ 289 ಅನ್ನೋದು 17ರ ವರ್ಗ. ಸೊ 17 ಗುಂಡ್ಲೆ 2, 17 into 2 is 34. So the final answer is 2a plus 16d is equal to 34. Call this equation number 2. ಈಗ ಎರಡೂ ಇಕ್ವೇಷನ್ನ ನಾವೇನು ಮಾಡಪ್ಪ ಅಂತಂದರೆ ಏಕಕಾಲದಲ್ಲಿ ಅದನ್ನು ಸಾಲ್ವ್ ಮಾಡೋದು. So solving these two equations simultaneously, that is subtract equation number 1 from equation number 2. ಸಮೀಕರಣ 1ಅನ್ನು ಸಮೀಕರಣ 2ರಲ್ಲಿ ನಾವೇನು ಮಾಡಬೇಕು, ಕಳೆಯೋಣ. ಸೊ ನಾವು ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಚಿಹ್ನೆಗಳು ಬದಲಾಗ್ತವೆ, ಪ್ಲಸ್ ಬಿಕಮ್ಸ್ ಮೈನಸ್. ಸೊ ಲೆಟ್ ಸ್ಟಾರ್ಟ್ ದಟ್ ಪ್ರೊಸೆಸ್. 2a plus 16d is equal to 34, that is the second equation. 2a plus 6d is equal to 14, that is equation number 1. ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ 2a ಇದ್ದಿದ್ದು ಮೈನಸ್ 2a ಆಯಿತು, ಪ್ಲಸ್ 6d ಇದ್ದಿದ್ದು ಮೈನಸ್ 6d ಆಯಿತು, ಪ್ಲಸ್ 14 ಇದ್ದಿದ್ದು ಮೈನಸ್ 14 ಆಯಿತು. ಸೊ ಪ್ಲಸ್ 2a ಮೈನಸ್ 2a ಗೆಟ್ಸ್ ಕ್ಯಾನ್ಸಲ್. ದೆನ್ 16d minus 6d, that is equal to 10d. Then 34 minus 14 is equal to 20. So the remaining is 10d is equal to 20. ನಮಗೆ ಬೇಕಾಗಿರುವಂಥ ಬೆಲೆ d. So d is equal to 20 by 10. So 10 ones are 10 twos are. So the value of d is equal to 2. d ಬೆಲೆ ಗೊತ್ತಾದ ನಂತರ take or put this value of d in equation number 1 or either 2. d ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. So the value of d is 2. The value of d is 2. Put this in equation number 1. Equation number 1 is 2a plus 6d is equal to 14. So 2a as it is plus 6 into d value is 2. 6 into 2 is 12 is equal to 14. So 2a plus 12 is equal to 14. Take this 12 to the right hand side. 2a plus 14 minus 12. That is 14 minus 12 is 2. So that is 2a is equal to 2. Therefore the value of a is equal to 2 divided by 2. 2 divided by 2. ಯಾಕಂದರೆ 2a ಅಂದರೆ 2 ಜೊತೆಗೆ ಅದು ಈ ಗುಣಾಕಾರ ಸಂಬಂಧವನ್ನು ಹೊಂದಿದೆ. ಇಫ್ ಇಟ್ ಕಮ್ಸ್ ಟು ದ ರೈಟ್ ಹ್ಯಾಂಡ್ ಸೈಡ್ it comes to the denominator. ಸೊ 2 ಒಂದೇ, ದಟ್ ಈಸ್ ದ ವ್ಯಾಲ್ಯೂ ಆಫ್ a is 1. ಸೊ ನಮಗೆ a ಬೆಲೆ ಗೊತ್ತಾಯಿತು, d ಬೆಲೆ ಗೊತ್ತಾಯಿತು. ಇದನ್ನು ನಾವು ಉಪಯೋಗಿಸ್ಕೊಂಡು ನಾವೇನು ಮಾಡ್ಬೋದಪ್ಪ ಅಂತಂದರೆ ಎಷ್ಟು ಬೇಕೋ ಅಷ್ಟು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬಹುದು. ಒಂದನೇ ವಿಚಾರ. ಹಾಗಿದ್ರೆ ಇಲ್ಲಿ ಸಮಾಂತರ ಶ್ರೇಣಿ ಏನಾಯ್ತು ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. ಮೊದಲನೇ ಪದ 1, ಅದಕ್ಕೆ d ಅನ್ನು ಸೇರಿಸೋಣ. 1 + 2 is 3. ಎರಡನೇ ಪದ 3 ಆಯಿತು. ಮೂರನೇ ಪದ 3 + 2 is 5. ಸೊ ದ ಸೀಕ್ವೆನ್ಸ್ ಈಸ್ 1 + 3 + 5, 5 + 2 is 7, 7 + 2 is 9. ಈ ರೀತಿಯಾಗಿ ಸಮಾಂತರ ಶ್ರೇಣಿ ಆಗ್ತಾ ಹೋಯಿತು. ಇದರ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬೇಕು. ಇಲ್ಲಿ 5, 10, 15, 20 ಅಂತ ಕೇಳಿಲ್ಲ, n ಪದಗಳವರೆಗಿನ ಮೊತ್ತ. ಹಾಗಿದ್ರೆ ನಾವು n ಸ್ಥಾನದಲ್ಲಿ n ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಅದನ್ನು ನಾವು n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬಹುದು. ಸೊ ದ ಫಾರ್ಮುಲಾ ಈಸ್ ಒನ್ಸ್ ಅಗೇನ್ Sn is equal to n by 2 bracket 2a plus n minus 1 into d. ಇವಾಗ ನೋಡಿ, ಇಲ್ಲಿ a ಬೆಲೆ ಏನಿದೆ 1 ಇದೆ, d ಬೆಲೆ ಏನಿದೆಪ್ಪ ಅಂತಂದರೆ ಡಿಫರೆನ್ಸ್ ದಟ್ ಈಸ್ 2 ಆ್ಯಂಡ್ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ n is equal to n ಆಯಿತು. ಸೊ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ. n value is n is equal to n by 2. Again n value is n bracket 2a. a value is 1, that is 2 into 1 plus n minus 1 because n value is again n minus 1 into d value is 2. So substitute value of d is 2, bracket complete. Now Sn is equal to as it is n by 2. 2 into 1 is 2 plus n minus 1 into d value is 2. Take this 2 inside the bracket, that is 2 into n is 2n and 2 into minus 2 is minus 2. 2 into minus 2 is minus 2 is equal to n by 2 yes n by 2. Now inside the bracket plus 2 ಮತ್ತು minus 2 ಅವೆರಡು ಕ್ಯಾನ್ಸಲ್ ಆಯಿತು. ಪ್ಲಸ್ 2 ಮತ್ತು minus 2 ಎರಡು ಕ್ಯಾನ್ಸಲ್ ಆಯಿತು. ಉಳಿದಿರತಕ್ಕಂಥ ಟರ್ಮ್ ಏನಪ್ಪ ಅಂತಂದರೆ 2n.
ಸೊ n/2 ಇಂಟು 2n. ಸೊ 2 ಡಿನಾಮಿನೇಟರಲ್ಲಿದೆ, ಇಲ್ಲಿ ನ್ಯೂಮಿನೇಟರಲ್ಲಿದೆ. n/2 ಇಂಟು 2n ಇದ್ದಾಗ ಇಲ್ಲಿ ಡಿನಾಮಿನೇಟರಲ್ಲಿರ್ತಕ್ಕಂಥ 2 ಮತ್ತು ಇಲ್ಲಿ ನ್ಯೂಮಿನೇಟರಲ್ಲಿರ್ತಕ್ಕಂಥ 2 ಕ್ಯಾನ್ಸಲ್ ಆಯಿತು. So n into n is nothing but n square. n into n is nothing but n square. So sum of n number of terms of that arithmetic progression is n square. So what is the meaning of this one? ಇಲ್ಲಿ ಯಾವುದೇ ಪದವನ್ನು ತುಂಬಿದರೆ ಅಷ್ಟು ಪದಗಳ ಮೊತ್ತ ನಮಗೆ ಗೊತ್ತಾಗ್ಬಿಡುತ್ತದೆ. ಉದಾಹರಣೆಗೆ ಸೊ Sn is equal to n square. What is the meaning of that one? ಇಲ್ಲಿ ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಬೇಕಾದಷ್ಟು ಪದಗಳಿದ್ದರೆ ಇಲ್ಲಿ ನಾವು n ವ್ಯಾಲ್ಯೂಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಉದಾಹರಣೆಗೆ 3 ಪದಗಳ ಮೊತ್ತ ಎಷ್ಟು? S3 is equal to 3 square, it means 9. ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 1 3 5 3 ಟರ್ಮ್ಸ್ ಇವೆ. 1 plus 3 is 4, 4 plus 5 is, that is also 9. 4 ಪದಗಳ ಮೊತ್ತವನ್ನು ನೋಡೋಣ. S4 is equal to 16. ಹಾಗಿದ್ರೆ ಇಲ್ಲಿ ನೋಡಿ, 4 ಪದಗಳು ಯಾವುವು? 1 3 5 7. ಸೊ 1 plus 3 is 4, 4 plus 5 is 9 and 9 plus 7 is 16. ಅದೇ ರೀತಿಯಾಗಿ 5 ಪದಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 25, 6 ಪದಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 36, 36. ನೀವು ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿ. ಬೋತ್ ದ ವ್ಯಾಲ್ಯೂಸ್ ಆರ್ same. So in this way we can calculate very easily. So the sum of n number of terms is nothing but n square. Okay, so come to the next problem. ಅಭ್ಯಾಸ 1.3 ಇದರಲ್ಲಿ 15ನೇ ಒಂದು ಸಮಸ್ಯೆ ಇದೆ. ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ: ಮೊದಲನೇ ದಿನಕ್ಕೆ ರೂಪಾಯಿ 200, ಎರಡನೇ ದಿನಕ್ಕೆ ರೂಪಾಯಿ 250, ಮೂರನೇ ದಿನಕ್ಕೆ ರೂಪಾಯಿ 300 ಇತ್ಯಾದಿ. ಪ್ರತಿದಿನವು ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ ರೂಪಾಯಿ 50 ಜಾಸ್ತಿ. ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ. I am going to repeat the same problem in English. The problem is a contract on construction job specifies a penalty for delay of completion beyond a certain date as follows: rupees 200 for the first day, rupees 250 for the second day, rupees 300 for the third day, etc. The penalty for each succeeding day being rupees 50 more than for the preceding day. How much money the contractor has to pay as a penalty if he has delayed the work by 30 days? Yes, ಮೊದಲಿಗೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ಸಮಸ್ಯೆ ಏನಪ್ಪ ಅಂತಂದರೆ, ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ನಿಗದಿತ ದಿನಾಂಕದಂದು ಮುಗಿಯಬೇಕು. ಮುಗಿಲಿಲ್ಲಪ್ಪ ಅಂತಂದರೆ ಆ ದಿನಾಂಕದಂದು ಮೊದಲನೇ ದಿನಕ್ಕೆ ಒಂದು ದಿನ ಲೇಟ್ ಆಯಿತಪ್ಪ ಅಂತಂದರೆ ಮೊದಲನೇ ದಿನಕ್ಕೆ 200 ರೂಪಾಯಿ ದಂಡ ವಿಧಿಸಲಾಗ್ತದೆ. ನಂತರದ ಪ್ರತಿಯೊಂದು ದಿನಕ್ಕೆ 50 ರೂಪಾಯಿ ಜಾಸ್ತಿ ದಂಡ ವಿಧಿಸಲಾಗ್ತದೆ. ಅಂದರೆ ಉದಾಹರಣೆಗೆ ಇವತ್ತು ನೋಡಿ, ದಿನಾಂಕ 15 ಆಗಸ್ಟ್ಗೆ ಈ ಒಂದು ಕಾಮಗಾರಿ ಮುಗಿಬೇಕಿತ್ತು. ಅವನು 16ನೇ ಆಗಸ್ಟಿಗೆ ಮುಗಿಸಿದ ಅಂದರೆ ಒಂದು ದಿನ ಲೇಟ್ ಆಯಿತು, ದಟ್ ಈಸ್ 200 ರೂಪೀಸ್ ಫೈನ್. 17ನೇ ಆಗಸ್ಟ್ 2 ದಿನ ಲೇಟ್ ಆಯಿತು, 200 + 50, ದಟ್ ಈಸ್ 250 ಆಯಿತು. 18ನೇ ತಾರೀಕು 16, 17, 18 3 ದಿನ ಲೇಟ್ ಆಯಿತು, 200 + 50 + 50, ಇಟ್ ಮೀನ್ಸ್ 250 + 50, ದಟ್ ಈಸ್ 300. 4ನೇ ದಿನ ಲೇಟ್ ಆಯಿತು, 200 + 50, 250 + 50, 300 + 50, 350. ಅಂದರೆ ಪ್ರತಿಯೊಂದು ದಿನಕ್ಕೆ 50 ರೂಪಾಯಿ ಅದೇನಾಗ್ತಾ ಇದೆಯಪ್ಪ ಅಂದರೆ ದಂಡ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಒಂದು ಕಾಂಟ್ರಾಕ್ಟರು ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ 30 ದಿನಗಳವರೆಗೆ ತಡವಾಗಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾನೆ. ಹಾಗಿದ್ದರೆ ಅವನು ಮಾಲೀಕನಿಗೆ ಕೊಡಬೇಕಾಗಿರ್ತಕ್ಕಂತಹ ದಂಡದ ಶುಲ್ಕ ಎಷ್ಟು ಅಥವಾ ದಂಡವೆಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರುವಂಥ ಸಮಸ್ಯೆಯನ್ನು ನಾವು ಯಾವ ರೀತಿ ನಾವು
ಮ್ಯಾಥಮೆಟಿಕಲ್ ಫಾರ್ಮನ್ನು ಕೊಡಬಹುದು ಅನ್ನೋದನ್ನು ನೋಡಿ. ಸೊ ದಿನಗಳ ಸಂಖ್ಯೆಯನ್ನು ನೋಡೋಣ. 1 2 3 4 5 6 7 ಅಪ್ ಟು 30. ಮೊದಲನೇ ದಿನದ ದಂಡ 200 200. ಫಾರ್ ಸೆಕೆಂಡ್ ಡೇ ಪ್ಲಸ್ 50 ದಟ್ ಈಸ್ 250. ಫಾರ್ ಥರ್ಡ್ ಡೇ 250 ಪ್ಲಸ್ 50 ದಟ್ ಈಸ್ 300 ಆ್ಯಂಡ್ ಸೋ ಆನ್ ಅಪ್ ಟು 30th ಡೇ. ಡೇ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ದಿಸ್ ಈಸ್ arithmetic progression. Just see here, the first term is 200 and the next term is 250, then third term is 300, then fourth term is 350. ಸೊ ಪ್ರತಿ ಮುಂದಿನ ಒಂದು ಸಂಖ್ಯೆ ಹಿಂದಿನ ಸಂಖ್ಯೆಗಿಂತ 50 ಜಾಸ್ತಿ ಆಗ್ತಾ ಹೋಗ್ತಿದೆ. ಅದು ಸಮಾಂತರ ಶ್ರೇಣಿ ಇದೆ. ಹಾಗಿದ್ರೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ನಮಗೆ ಗೊತ್ತಿದೆ. ಅಂದರೆ n ಪದಗಳು ಅಂದರೆ ಎಷ್ಟು? 30 ಪದಗಳು ಅಥವಾ 30 ದಿನಗಳವರೆಗೆ ಎಷ್ಟು ದಂಡವನ್ನು ವಿಧಿಸಲಾಗ್ತದೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದ ಫಸ್ಟ್ ಟರ್ಮ್ ಈಸ್ 200. ಡಿಫರೆನ್ಸ್, ಯು ಟೇಕ್ ದ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಟರ್ಮ್ಸ್. ಸಾಮಾನ್ಯ ವ್ಯತ್ಯಾಸ ಯಾವುದೇ ಎರಡು ಪದಗಳ ನಡುವಿನ ವ್ಯತ್ಯಾಸ ತೆಗೆದುಕೊಂಡ್ರೆ ಅದು 50. ದಟ್ ಈಸ್ 250 minus 200 is 50. 300 minus 250 that is also 50. You can take anywhere, that is fixed. That is d is equal to 50. Then afterwards, how many number of terms? ಎಷ್ಟು ಪದಗಳು? 30 ದಿನಗಳಂತ ಹೇಳ್ತಿದ್ದಾರಲ್ಲ, 1 2 3 4, ಅದು ಏನಾಯಿತು? ಪದಗಳ ಸಂಖ್ಯೆ. ಸೊ n ವ್ಯಾಲ್ಯೂ ಈಸ್ 30. ಹಾಗಿದ್ದರೆ ನಾವು S30 ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸಮ್ ಆಫ್ 30 number of this arithmetic progression. So we know the formula, that is Sn is equal to n by 2 bracket 2a plus n minus 1 into d. So S30 is equal to, n value is 30 divided by 2 bracket 2 into value of a is 200 plus n value is 30 minus 1 into d value is 50 bracket complete. Now that is S30 is equal to 30 by 2 is 15 bracket 2 into 200 that is 400 plus 30 minus 1 is 29 into d value is 50. right? ಇಲ್ಲಿ ನೋಡಿ 29 ಮತ್ತು 50 ಅನ್ನು ಮಲ್ಟಿಪ್ಲೈ ಮಾಡ್ತೀವಿ. 29 into 50 that is nothing but 1450. You can calculate, that is very easy. Now that is equal to 15 into bracket 400 plus 1450 1450. 400 plus 1450 that is nothing but 1850. 1850 ಆಯಿತು. 1850 into 15, 1850 into 15 that ಕ್ಯಾಲ್ಕುಲೇಟ್ ಮಾಡಿದಾಗ 27,750, 27,750 rupees is the penalty for the 30 days. 30 ದಿನಗಳವರೆಗೆ ಕೆಲಸ ತಡವಾಯಿತಪ್ಪ ಅಂತಂದರೆ ಅವನು ಕೊಡಬೇಕಾಗಿರ್ತಕ್ಕಂಥ ದಂಡದ ಶುಲ್ಕ 27,750 ರೂಪಾಯಿ. So this is a very easy problem. You can make use of this formula, that is Sn is equal to n by 2 bracket 2a plus n minus 1 into d. ಇದೇ ಒಂದು ಸಮಸ್ಯೆಯನ್ನು ನೀವು ಇನ್ನೊಂದು ರೀತಿಯಲ್ಲೂ ಕೂಡ ಸಾಲ್ವ್ ಮಾಡ್ಬೋದು. ನಿಮಗೊಂದು ಫಾರ್ಮುಲಾ ಹೇಳಿದ್ದೀನಿ ನಾನು ಆಗಲೇ. Sn is equal to n by 2 bracket a plus l ಅಂತೇಳಿ. ಎ ಅಂದರೆ ಮೊದಲನೇ ಪದ, ಎಲ್ ಅಂದರೆ ಕೊನೆಯ ಪದ. ಇಲ್ಲಿ ಎಲ್ ಕೊನೆಯ ಪದ ನಮಗೆ ಗೊತ್ತಿಲ್ಲಲ್ಲ ಸರ್, ಹೇಗೆ ಮಾಡಬೇಕು? 30th ಟರ್ಮ್ ಅಂತ ಇದೆಯಲ್ಲ, T30ಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ a ಪ್ಲಸ್ n ಮೈನಸ್ 1 ಇಂಟು d ಇಸ್ ಈಕ್ವಲ್ ಟು ಫಾರ್ಮುಲಾ ಹಾಕಿ ನಿಮಗೆ ಏನಾಗುತ್ತಪ್ಪ ಅಂದರೆ 30th ಟರ್ಮ್ ಸಿಗುತ್ತೆ. ಎ ಟರ್ಮ್ ಈಗಾಗಲೇ ಗೊತ್ತಿದೆ. ಎ ಮತ್ತು ಎಲ್ ಅನ್ನು ಯೂಸ್ ಮಾಡಿಕೊಂಡು ಆ ಫಾರ್ಮುಲಾ ಯೂಸ್ ಮಾಡಿ ನೀವು ಏನು ಮಾಡ್ಬೋದು, ಅದನ್ನು ಕೂಡ ಎಸ್ ಎನ್ ಅಥವಾ ಸಮ್ ಆಫ್ 30 ಟರ್ಮ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಪ್ರಾಬ್ಲಮ್ಸ್. ನಾವು ನೀವು ಸಮಾಂತರ ಶ್ರೇಣಿ ಮೇಲೆ ಸಾಕಷ್ಟು ಸಮಸ್ಯೆಗಳನ್ನು ಕಲ್ತಿದ್ದೀರಾ. ಈಗ ಮತ್ತೊಂದು ಸಮಸ್ಯೆಯನ್ನು ನೋಡೋಣ. ಪ್ಲೀಸ್ ವೆಲ್ಕಮ್ ಟು ದ ನೆಕ್ಸ್ಟ್. ಎಸ್, ಸಮಾಂತರ ಶ್ರೇಣಿಯ ಮೇಲೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ. ಸಮಾಂತರ ಶ್ರೇಣಿಯ ಮೇಲೆ 17ನೇ ಸಮಸ್ಯೆ 1.3 ಎಕ್ಸಸೈಸ್ 1.3 17ನೇ ಸಮಸ್ಯೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಮಸ್ಯೆ. ಸಮಾಂತರ ಶ್ರೇಣಿಯ ವಿಶೇಷವಾಗಿರ್ತಕ್ಕಂತಹ ಈ ಸಮಸ್ಯೆಗಳು ನಿತ್ಯ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು. ನಿಮಗಾಗಲೇ ಹೇಳಿದ್ದೇನೆ ನಾನು ಪ್ರೀವಿಯಸ್ ಚಾಪ್ಟರಲ್ಲಿ, ಸಮಾಂತರ ಶ್ರೇಣಿ ಏನಪ್ಪ ಅಂತಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸಿಯೇ ಇದೆ. ಇಲ್ಲೇನು ಸಮಸ್ಯೆ ಇದೆಯಪ್ಪ ಅಂತಂದರೆ, ಒಂದು ಶಾಲೆಯ ವಿದ್ಯಾರ್ಥಿಗಳು ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಮರಗಳನ್ನು ನೆಡ್ತಿದ್ದಾರೆ. ಉದಾಹರಣೆಗೆ, ಮೊದಲನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಮರವನ್ನು ನೆಡ್ತಾರೆ.
2ನೇ ತರಗತಿ ವಿದ್ಯಾರ್ಥಿಗಳು 2 ಮರವನ್ನು, 3ನೇ ತರಗತಿ ವಿದ್ಯಾರ್ಥಿಗಳು 3 ಮರಗಳನ್ನು, 4ನೇ ತರಗತಿ ವಿದ್ಯಾರ್ಥಿಗಳು 4 ಮರಗಳನ್ನು, 5ನೇ ತರಗತಿ ವಿದ್ಯಾರ್ಥಿಗಳು 5 ಮರಗಳನ್ನು, ಈ ರೀತಿ ತಮ್ಮ ತರಗತಿ ಎಷ್ಟನೇ ತರಗತಿ ಇದೆಯಲ್ಲ ಅಷ್ಟು ಮರಗಳನ್ನು ನೆಡಬೇಕು. ಅವರ ಒಟ್ಟು ತರಗತಿಗಳ ಸಂಖ್ಯೆ ಆ ಶಾಲೆಯಲ್ಲಿ 12. ದ ಸ್ಕೂಲ್ ಈಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಮೊದಲನೇ ತರಗತಿಯಿಂದ 12ನೇ ತರಗತಿಯೊಳಗೆ ಕ್ಲಾಸಸ್ ಇವೆ. ಸೊ ಈ ರೀತಿಯಾಗಿ ಪ್ರತಿ ಕ್ಲಾಸಿನ 3 ಡಿವಿಷನ್ಗಳಿವೆ. ಪ್ರತಿ ಕ್ಲಾಸಿನ ಎಷ್ಟು ಡಿವಿಷನ್ಗಳಿವೆ? 3 ಡಿವಿಷನ್ಗಳಿವೆ. ಹಾಗಿದ್ದರೆ ಆ ಶಾಲೆಯ ವಿದ್ಯಾರ್ಥಿಗಳು ನೆಟ್ಟಿರ್ತಕ್ಕಂಥ ಒಟ್ಟು ಮರಗಳ ಸಂಖ್ಯೆ ಎಷ್ಟು ಅನ್ನುವಂಥ ಪ್ರಶ್ನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ, ಅದನ್ನು ನೋಡೋಣ. ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಸೇಮ್ ಪ್ರಾಬ್ಲಮ್ ಇನ್ ಇಂಗ್ಲಿಷ್ ಆಲ್ಸೋ. ಎಸ್, ಸಿ ದ ಪ್ರಾಬ್ಲಮ್ ಹಿಯರ್. ಇನ್ ಅ ಸ್ಕೂಲ್, student thought of planting trees in and around the school to reduce air pollution. It was decided that the number of trees that each section of each class will plant will be the same as the class in which they are studying. Example, a section of class 1 will plant 1 tree, a section of class 2 will plant 2 trees, and so on till class 12. There are 3 sections of each class. How many trees will be planted by the students? ಓಕೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಾಬ್ಲಮನ್ನು ನಾವೀಗ ನೋಡೋಣ. ಎಸ್, ಲೆಟ್ಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ಮೊದಲನೇ ತರಗತಿಯ ವಿದ್ಯಾರ್ಥಿಗಳು 1 ಮರವನ್ನು, 2ನೇ ತರಗತಿ ವಿದ್ಯಾರ್ಥಿಗಳು 2 ಮರಗಳನ್ನು, 3ನೇ ತರಗತಿ ವಿದ್ಯಾರ್ಥಿಗಳು 3 ಮರಗಳನ್ನು, ಸೊ ಆನ್ 12ನೇ ತರಗತಿ ವಿದ್ಯಾರ್ಥಿಗಳು 12 ಮರಗಳನ್ನು ನೆಡ್ತಾರೆ. ಓಕೆ, ಇದು ಒಂದು ಸೆಕ್ಷನ್ದಾಯಿತು, ರೈಟ್. ಬಟ್ ಇಲ್ಲಿರ್ತಕ್ಕಂಥ ಈ ಶಾಲೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಕ್ಲಾಸ್ಗೆ 3 ಸೆಕ್ಷನ್ಸ್ಗಳಿವೆ. ದೇರ್ ಆರ್ 3 sections for each class. It means class 1 is having 3 sections, class 2 is having 3 sections, class 3 is having 3 sections. In the same way, up to class 12 is having class 12 is also having 3 sections. So we are going to multiply this one by 3. ಪ್ರತಿಯೊಂದು 3 ಸೆಕ್ಷನ್ಗಳಿವೆ. ಹಾಗಿದ್ದರೆ ಮೊದಲನೇ ಕ್ಲಾಸಲ್ಲಿ ಮರಗಳನ್ನು ನೆಡುವಂಥ ಸಂಖ್ಯೆ ಏನಾಗುತ್ತೆ ಹೇಳಿ ನೋಡೋಣ. 1 + 1 + 1 that is 3, or we can say 3 × 1 is 3. Then class 2, 3 × 2 is 6. Class 3, 3 × 3 is 9. In the same way up to the 12th class, that is 3 × 12 is 36. ಹಾಗಿದ್ರೆ ನಮಗೆ ಇಲ್ಲಿ ಒಂದು ಸಮಾಂತರ ಶ್ರೇಣಿ ಸಿಗ್ತಾ ಇದೆ ನೋಡೋಣ. 3, 6, 9, 12 and so on up to 36. So in this arithmetic progression, the value of a is 3. Common difference is 6 minus 3 or 9 minus 6. You can see anywhere that is also 3. ಸಾಮಾನ್ಯ ವ್ಯತ್ಯಾಸ ಇಲ್ಲಿ 3 ಇದೆ. ನಂತರ ಕೊನೆಯ ಪದ ಲಾಸ್ಟ್ ಟರ್ಮ್ ಈಸ್ 36. ಸೊ ಒಟ್ಟಾರೆ ಇರತಕ್ಕಂಥ ಪದಗಳು ಎಷ್ಟು? ದಟ್ ಈಸ್ ನಂಬರ್ ಆಫ್ ಕ್ಲಾಸಸ್, ದಟ್ ಈಸ್ 1 2 3 4 5 6 ಅಪ್ ಟು 12 ಕ್ಲಾಸಸ್. ಸೊ ದಟ್ ಈಸ್ n ವ್ಯಾಲ್ಯೂ ಈಸ್ 12. ಹಾಗಿದ್ರೆ ನಾವು ಇಲ್ಲಿ S12 ಸಮ್ ಆಫ್ 12 ನಂಬರ್ಸ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದ ಫಾರ್ಮುಲಾ Sn is equal to n by 2 bracket a plus l. So S12 is equal to, that is value of n is 12 by 2 bracket a value is 3 plus and l value is 36. L is same or an, l and an are both the same. So 3 plus 36 is 39. 12 divided by 2 is nothing but 6. So 6 into 39. So multiply that one, that answer is 234. So the total number of plants planted in that school from each class from whole school, that is 234. ಅಲ್ಲಿ ಪ್ರತಿ ವರ್ಗದಿಂದ ಮತ್ತು ಪ್ರತಿ ಸೆಕ್ಷನ್ನಿಂದ ಪ್ಲಾಂಟೇಷನ್ ಮಾಡಿರ್ತಕ್ಕಂಥ ಒಟ್ಟು ಒಂದು ಮರಗಳ ಸಂಖ್ಯೆ 234. ಆ ಶಾಲೆಯಲ್ಲಿ ಪ್ಲಾಂಟೇಷನ್ ಮಾಡಿರ್ತಕ್ಕಂತಹ ಒಟ್ಟು ಮರಗಳ ಸಂಖ್ಯೆ 230. Yes friends, I hope you enjoyed this video. In the last academic year, most of the students were benefited by the Maths Master class, and once again the supplementary exams are coming near. ಮತ್ತೆ ಪೂರಕ ಪರೀಕ್ಷೆಗಳು SSLCಯ ಪೂರಕ ಪರೀಕ್ಷೆಗಳು ಸಮೀಪಿಸ್ತಾ ಇದ್ದಾವೆ. ಹೋದ ಸಾರಿ ಈ ವಿಡಿಯೋಗಳನ್ನು
ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಮುಟ್ಟುವ ಹಾಗೆ ತಾವು ಶಿಕ್ಷಕರಾಗಿರಬಹುದು, ಜವಾಬ್ದಾರಿಯಾಗಿರ್ತಕ್ಕಂಥ ಪಾಲಕರಾಗಿರ್ಬೋದು, ಅಥವಾ ನೀವು ವಿದ್ಯಾರ್ಥಿಗಳೇ ಆಗಿರಬಹುದು, ಈ ವಿಡಿಯೋಗಳನ್ನು ಸಾಕಷ್ಟು ಶೇರ್ ಮಾಡಿ. ಈ ವಿಡಿಯೋಗಳು ಒಂದಿಲ್ಲ ಒಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ. ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಶಾಲೆಗೇನೂ ಹೋಗದೆ, ಯಾವುದೇ ಟ್ಯೂಷನ್ ಕ್ಲಾಸಿಗೂ ಹೋಗದೆ ತೊಂದರೆಯನ್ನು ಅನುಭವಿಸ್ತಾ ಇರಬಹುದು. ಅದಕ್ಕೆ ಈ ವಿಡಿಯೋಗಳು ಆ ಮಕ್ಕಳಿಗೆ ತಲುಪಿದ್ದೇ ಆದರೆ ಅವರ ಒಂದು ಭಾವಿ ಜೀವನವನ್ನು ಉಜ್ವಲ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.